ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನೇನು ಮಕರ ಸಂಕ್ರಾಂತಿ ಬಂದೇ ಬಿಡ್ತು. ಚಳಿಗಾಲದ ಮೈ ಕೊರೆಯೋ ಚಳಿಗೆ ಬ್ರೇಕ್ ಹಾಕಿ ಬೆಚ್ಚಗಿನ ಸೂರ್ಯನ ಕಿರಣಗಳನ್ನು ಸ್ವಾಗತಿಸೋ ಸುಂದರ ಸುಗ್ಗಿ ಹಬ್ಬ ಮಕರ ಸಂಕ್ರಾಂತಿ. ಸೂರ್ಯನು ದಕ್ಷಿಣದಿಂದ ಉತ್ತರ ಪಥಕ್ಕೆ ಚಲಿಸುವ ಉತ್ತರಾಯಣದ ಪುಣ್ಯಕಾಲ ಆರಂಭವಾಗುತ್ತಿದ್ದಂತೆ ದೇಶಾದ್ಯಂತ ಹಬ್ಬದ ಕಳೆ ಮನೆ ಮಾಡುತ್ತೆ. ಕೇವಲ ಧಾರ್ಮಿಕವಾಗಿ ಮಾತ್ರವಲ್ಲದೆ ರೈತ ಬಾಂಧವರ ಪಾಲಿಗೆ ಈ ಹಬ್ಬ ಹೊಸ ಬದುಕು ಮತ್ತು ಸಂತೋಷದ ಸಂಕೇತ. ಸಂಕ್ರಾಂತಿ ಎಂದರೆ ಕೇವಲ ಎಳ್ಳು ಬೆಲ್ಲ ತಿನ್ನೋದಷ್ಟೇ ಅಲ್ಲ, ಇದು ಕತ್ತಲೆಯಿಂದ ಬೆಳಕಿನತ್ತ, ಶೀತದಿಂದ ಶಕ್ತಿಯತ್ತ ಸಾಗುವ ಸಂಕೇತ. ಸೂರ್ಯದೇವನು ಧನುರಾಶಿಯಲ್ಲಿ ಬಿಟ್ಟು ಮಕರ ರಾಶಿಗೆ ಪ್ರವೇಶಿಸುವ ಈ ದಿನ ಹೊಸ ಬೆಳೆ ಕೈಗೆ ಬಂದು ರೈತನ ಮನೆ ಧಾನ್ಯಗಳಿಂದ ತುಂಬಿರುತ್ತದೆ. ಆಕಾಶದಲ್ಲಿ ಹಾರುವ ರಂಗುರಂಗಿನ ಗಾಳಿಪಟಗಳು ನಮ್ಮ ಮನಸ್ಸಿನ ಆಸೆಗಳಿಗೆ ರೆಕ್ಕೆ ನೀಡುತ್ತೆ. ಹಳೆಯದನ್ನೆಲ್ಲ ಕಳೆದು ಹೊಸ ಬೆಳೆಯನ್ನು ಪೂಜಿಸುವ ದಿನ ಭೋಗಿ. ಎಳ್ಳು ಬೆಲ್ಲ ವಿನಿಮಯ ಮಾಡಿ ಪ್ರೀತಿ ಹಂಚುವ ಮತ್ತು ಸೂರ್ಯನ ಆರಾಧನೆಯ ದಿನ ಸಂಕ್ರಮಣ. ಕೃಷಿಗೆ ಆಧಾರವಾದ ಜಾನುವಾರುಗಳನ್ನು ಪೂಜಿಸಿ ಕಿಚ್ಚು ಹಾಯಿಸುವ ಸಡಗರದ ದಿನ ಕನುಮ. ಪಂಚಾಂಗದ ಪ್ರಕಾರ ಜನವರಿ 14, 2026 ಸೂರ್ಯನು ಮಕರ ರಾಶಿಗೆ ಪಾದಾರ್ಪಣೆ ಮಾಡಲಿದ್ದಾನೆ. ಇದರ ಪುಣ್ಯಕಾಲದ ವಿವರಗಳೇನೆಂದರೆ, ಮಧ್ಯಾಹ್ನ 3:13 ಸಾಯಂಕಾಲ 5:45 ಅಂದರೆ ಒಟ್ಟು ಅವಧಿ 2 ಗಂಟೆ 32 ಕಾಲ ಮಕರ ಸಂಕ್ರಾಂತಿ ಪುಣ್ಯಕಾಲವಾಗಿರಲಿದೆ. ಮಹಾಪುಣ್ಯಕಾಲ ಯಾವುದಂದ್ರೆ ಮಧ್ಯಾಹ್ನ 3:13 ಸಾಯಂಕಾಲ 4:58 ಅಂದರೆ ಒಟ್ಟು ಅವಧಿ 1 ಗಂಟೆ 45 ಮಹಾಪುಣ್ಯಕಾಲವಾಗಿರಲಿದೆ. ಮಕರ ಸಂಕ್ರಾಂತಿ ಬಂತೆಂದ್ರೆ ಅದು ದೇವತೆಗಳ ಹಗಲು, ಅಂದರೆ ಉತ್ತರಾಯಣದ ಆರಂಭ. ಶಾಸ್ತ್ರಗಳ ಪ್ರಕಾರ ಈ ಸಮಯ ಆಧ್ಯಾತ್ಮಿಕ ಪ್ರಗತಿಗೆ ಪರ್ವಕಾಲ. ಇದಕ್ಕೆ ಸಾಕ್ಷಿ ಎಂಬಂತೆ ಮಹಾಭಾರತದ ಭೀಷ್ಮ ಪಿತಾಮಹರು ಕೂಡ ಮೋಕ್ಷಕ್ಕಾಗಿ ಇದೇ ಉತ್ತರಾಯಣದವರೆಗೆ ಕಾಯುತ್ತಿದ್ದರು. ಹಾಗಾಗಿಯೇ ಈ ದಿನ ಮಾಡುವ ಗಂಗಾ ಸ್ನಾನ ಮತ್ತು ದಾನ ಧರ್ಮಗಳು ಜನ್ಮ ಜನ್ಮಾಂತರದ ಪಾಪಗಳನ್ನು ತೊಳೆದು ಅಕ್ಷಯ ಪುಣ್ಯ ಫಲವನ್ನು ನೀಡುತ್ತದೆ ಎಂದು ಬಲವಾಗಿ ನಂಬಲಾಗಿದೆ. ಸೂರ್ಯ ಮತ್ತು ವಿಷ್ಣು ಮಿಲನ ಈ ಬಾರಿಯ ಸಂಕ್ರಾಂತಿ ಮತ್ತಷ್ಟು ವಿಶೇಷವಾಗಿರಲು ಕಾರಣ ಹಬ್ಬದ ಜೊತೆಗೆ ಬಂದಿರುವ ಶಕ್ತಿಲ ಏಕಾದಶಿ. ಹೌದು, ಸೂರ್ಯನ ಆರಾಧನೆಯ ಜೊತೆಗೆ ಶ್ರೀಹರಿ ವಿಷ್ಣುವನ್ನು ಪೂಜಿಸುವ ಸುವರ್ಣ ಅವಕಾಶ ಲಭಿಸಿದೆ. ಈ ಅಪರೂಪದ ಯೋಗದಲ್ಲಿ ದಾನ ಮಾಡುವುದು 100 ಪಟ್ಟು ಹೆಚ್ಚಿನ ಫಲ ನೀಡುತ್ತದೆ. ಅಂದರೆ ನೆನಪಿಡಿ, ಈ ದಿನ ಏಕಾದಶಿ ಇರುವುದರಿಂದ ಭಕ್ತರು ಅನ್ನ ಸೇವನೆಯನ್ನು ತಪ್ಪಿಸಿ ಉಪವಾಸವಿದ್ದು ಪೂಜೆ ಮಾಡುವುದು ಅತ್ಯಂತ ಶುಭದಾಯಕ. ಕೇವಲ ಧಾರ್ಮಿಕವಾಗಿ ಮಾತ್ರವಲ್ಲದೆ ಖಗೋಳ ವಿಜ್ಞಾನದ ದೃಷ್ಟಿಯಿಂದಲೂ ಈ ದಿನಕ್ಕೆ ಹೆಚ್ಚಿನ ತೂಕವಿದೆ. ಸೂರ್ಯನು ಮಕರ ರಾಶಿಗೆ ಮರಳುತ್ತಿದ್ದಂತೆ ಭೂಮಿಯ ಮೇಲೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ದೇವತೆಗಳು ತಮ್ಮ ನಿದ್ರೆಯಿಂದ ಎಚ್ಚರಗೊಂಡು ಭೂಮಿಯನ್ನು ಸಮೃದ್ಧಿಯಿಂದ ಹರಿಸುವ ಈ ಕಾಲದಲ್ಲಿ ಉತ್ತಮ ಆರೋಗ್ಯ ಮತ್ತು ಸಂಪತ್ತಿಗಾಗಿ ಸೂರ್ಯದೇವನಿಗೆ ಧನ್ಯವಾದ ಅರ್ಪಿಸುವುದು ನಮ್ಮ ಸಂಪ್ರದಾಯ. ಸಂಕ್ರಾಂತಿ ಹಬ್ಬವು ಭಾರತಾದ್ಯಂತ 2 ರಿಂದ 4 ದಿನಗಳವರೆಗೆ ಆಚರಿಸಲಾಗುವ ಸುಗ್ಗಿ ಹಬ್ಬವಾಗಿದ್ದು, ಪ್ರತಿ ದಿನಕ್ಕೂ ಅದರದೇ ಆದ ವಿಶಿಷ್ಟ ಹೆಸರುಗಳು ಮತ್ತು ಸಂಪ್ರದಾಯಗಳಿವೆ. ಕರ್ನಾಟಕದ ಬಯಲುನಾಡು ಪ್ರದೇಶಗಳಲ್ಲಿ ಇದನ್ನು ಭೋಗಿ, ಸಂಕ್ರಮಣ, ಸಂಕ್ರಾಂತಿ ಮತ್ತು ಕನುಮ ಅಂದರೆ ಕರಿ ಎಂದು 3 ದಿನಗಳ ಕಾಲ ಆಚರಿಸುತ್ತಾರೆ. ಮೊದಲ ದಿನ ಹೊಸ ಬೆಳೆ ಪೂಜೆ, 2ನೇ ದಿನ ಎಳ್ಳು ಬೆಲ್ಲ ವಿನಿಮಯ ಮತ್ತು ಗಾಳಿಪಟ ಹಾರಿಸುವುದು, 3ನೇ ದಿನ ಜಾನುವಾರುಗಳ ಪೂಜೆ ಮಾಡುವ ಸಂಪ್ರದಾಯವಿದೆ. ಮಕರ ಸಂಕ್ರಾಂತಿಯ ದಿನ ಮಕರ ಜ್ಯೋತಿ ಎಂದರೆ ಕೇರಳದ ಶಬರಿಮಲೆ ದೇಗುಲದಲ್ಲಿ ಮಕರ ಸಂಕ್ರಾಂತಿ ಎಂದು ಪೊನ್ನಂಬಲಮೇಡು ಬೆಟ್ಟದ ಮೇಲೆ ಕಾಣಿಸುವ ದೀಪ ಅಥವಾ ನಕ್ಷತ್ರವಾಗಿದ್ದು ಅಯ್ಯಪ್ಪ ಸ್ವಾಮಿಯ ದರ್ಶನವೆಂದು ಭಕ್ತರು ನಂಬುತ್ತಾರೆ. ಇದು ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವಾಗ ಕಾಣಿಸುತ್ತದೆ ಮತ್ತು ಮಾನವ ನಿರ್ಮಿತವೆಂಬ ವಿವಾದವಿದ್ದರೂ ಭಕ್ತರ ನಂಬಿಕೆ ಅಚಲವಾಗಿದೆ. ಇದು ಎಲ್ಲಿ ಬರುತ್ತೆ ಅಂದ್ರೆ ಶಬರಿಮಲೆಯಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವ ಪೊನ್ನಂಬಲಮೇಡು ಬೆಟ್ಟದ ಮೇಲೆ ಕಾಣಿಸುತ್ತದೆ. ಮಕರ ಸಂಕ್ರಾಂತಿಯಂದು ಸಂಜೆ ಸುಮಾರು 6 ರಿಂದ 8 ಗಂಟೆಯ ನಡುವೆ 3 ಬಾರಿ ಜ್ಯೋತಿ ಕಾಣಿಸಿಕೊಳ್ಳುತ್ತದೆ. ಅಯ್ಯಪ್ಪ ಸ್ವಾಮಿಯು ಜ್ಯೋತಿಯ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾರೆ ಎಂದು ನಂಬಲಾಗಿದೆ. ಇದು ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತದೆ ಎಂದು ಹೇಳಲಾಗುತ್ತೆ.
ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಂಬುದು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಕನ್ನಡಿಗರು ಹೇಳುವ ಪ್ರಸಿದ್ಧ ಮಾತಾಗಿದೆ. ಇದರ ಅರ್ಥ ಎಳ್ಳು ಬೆಲ್ಲ ತಿಂದು ಸಿಹಿಯಾದ ಒಳ್ಳೆಯ ಮಾತುಗಳನ್ನಾಡಿ ಎಂದು. ಇದರ ಮಹತ್ವ ಏನ್ ಗೊತ್ತಾ? ಸೌಹಾರ್ದತೆ ಮತ್ತು ಸಂತೋಷದ ಸಂಕೇತ ಇವುಗಳು. ಸಂಕ್ರಾಂತಿಯಂದು ಜನರು ತಮ್ಮ ನೆರೆಹೊರೆಯವರು, ಸ್ನೇಹಿತರು ಮತ್ತು ಸಂಬಂಧಿಕರ ಮನೆಗಳಿಗೆ ತೆರಳಿ ಎಳ್ಳು ಬೆಲ್ಲವನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ಇದು ಸಂಬಂಧಗಳನ್ನು ಗಟ್ಟಿಗೊಳಿಸಲು ಮತ್ತು ಸಮಾಜದಲ್ಲಿ ಸೌಹಾರ್ದತೆಯನ್ನು ಹೆಚ್ಚಿಸಲು ನೆರವಾಗುತ್ತೆ. ಈ ಸಿಹಿ ಮಿಶ್ರಣವನ್ನು ಹಂಚಿಕೊಳ್ಳುವ ಮೂಲಕ ಹಿಂದಿನ ಎಲ್ಲಾ ಭಿನ್ನಾಭಿಪ್ರಾಯಗಳನ್ನು ಮರೆತು ಹೊಸ ಸಿಹಿ ನೆನಪುಗಳೊಂದಿಗೆ ಒಂದಾಗಬೇಕು ಎಂದು ಸಂದೇಶ ಕೂಡ ನೀಡುತ್ತೆ. ಸಂಕ್ರಾಂತಿ ರೈತರ ಸುಗ್ಗಿಯ ಹಬ್ಬವಾಗಿರೋದ್ರಿಂದ ಹೊಸದಾಗಿ ಬೆಳೆದ ಕಬ್ಬು ಮತ್ತು ಇತರ ಧಾನ್ಯಗಳೊಂದಿಗೆ ಎಳ್ಳು ಬೆಲ್ಲ ಹಂಚಿಕೊಳ್ಳೋದು ಸಮೃದ್ಧಿಯ ಸಂಕೇತ. ಹೆಣ್ಣು ಮಕ್ಕಳು ಹೊಸ ಬಟ್ಟೆ ಧರಿಸಿ ಎಳ್ಳು, ಬೆಲ್ಲ, ಸಕ್ಕರೆ, ಅಚ್ಚು, ಕಬ್ಬು ಮತ್ತು ಬಾಳೆಹಣ್ಣುಗಳಿರುವ ತಟ್ಟೆಯನ್ನು ಹಿಡಿದು ಮನೆ ಮನೆಗೆ ಹೋಗಿ ವಿನಿಮಯ ಮಾಡಿಕೊಳ್ಳುವ ಸಂಪ್ರದಾಯವನ್ನು ಎಳ್ಳು ಬೀರುವುದು ಅಂತ ಕರೀತಾರೆ. ಎಳ್ಳು, ಬೆಲ್ಲ, ಒಣಕೊಬ್ಬರಿ, ಹುರಿದ ಕಡಲೆಕಾಯಿ ಮತ್ತು ಹುರಿಗಡಲೆಗಳನ್ನ ಎಳ್ಳು ಬೆಲ್ಲ ಒಳಗೊಂಡಿರುತ್ತೆ. ಜನವರಿ ತಿಂಗಳಿನಲ್ಲಿ ಬರುವ ಚಳಿಗಾಲದ ವಾತಾವರಣಕ್ಕೆ ದೇಹಕ್ಕೆ ಅಗತ್ಯವಾದ ಶಕ್ತಿ ಮತ್ತು ಉಷ್ಣತೆಯನ್ನು ಒದಗಿಸಲು ಈ ಪದಾರ್ಥಗಳನ್ನು ಬಳಸುತ್ತಾರೆ. ಎಳ್ಳಿನಲ್ಲಿ ಕ್ಯಾಲ್ಸಿಯಂ ಮತ್ತು ನೈಸರ್ಗಿಕ ತೈಲಗಳು ಸಮೃದ್ಧವಾಗಿದ್ದು, ಬೆಲ್ಲವು ಕಬ್ಬಿಣಾಂಶ ಮತ್ತು ಶಕ್ತಿಯನ್ನ ನೀಡುತ್ತೆ. ಚರ್ಮದ ಆರೋಗ್ಯಕ್ಕೂ ಒಳ್ಳೆಯದು. ಪೊಂಗಲನ್ನು ಸಾಮಾನ್ಯವಾಗಿ ಮಕರ ಸಂಕ್ರಾಂತಿ ಎಂದು ಹೊರಾಂಗಣದಲ್ಲಿ ತಯಾರಿಸಲಾಗುತ್ತೆ. ಅಲ್ಲಿ ಸೂರ್ಯನ ಬೆಳಕು ನಮಗೆ ವಿಟಮಿನ್ ಡಿ ಪಡೆಯಲು ಸಹಾಯ ಮಾಡುತ್ತೆ. ಪೊಂಗಲ್ನಲ್ಲಿ ಅರಿಶಿನವು ಆಂಟಿವೈರಲ್ ಆಗಿದೆ. ಆಹ್ಲಾದಕರ ಪರಿಮಳ ಮತ್ತು ಸುವಾಸನೆಯನ್ನು ಒದಗಿಸುವ ಇದರ ತಯಾರಿಕೆಯಲ್ಲಿ ಬಳಸುವ ತುಪ್ಪವು ಕೊಬ್ಬು ಕರಗುವ ವಿಟಮಿನ್ಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತೆ. ಈ ಖಾದ್ಯವು ಪ್ರಬಲವಾದ ಉತ್ಕರ್ಷಣ ನಿರೋಧಕ ವಿಟಮಿನ್ ಇ ಅನ್ನು ಹೊಂದಿರುತ್ತೆ. ಚಳಿಗಾಲದಲ್ಲಿ ತುಪ್ಪವು ಒಣ ಚರ್ಮ ಮತ್ತು ಕೂದಲನ್ನು ಹೈಡ್ರೇಟ್ ಮಾಡುತ್ತೆ. ಇನ್ನು ಎಳ್ಳು ಬೀಜಗಳು ವಿಟಮಿನ್ ಇ ಮತ್ತು ತಾಮ್ರ, ಕ್ಯಾಲ್ಸಿಯಂ, ಸತು ಮತ್ತು ಕಬ್ಬಿಣದಂತಹ ಖನಿಜಗಳ ಉತ್ತಮ ಮೂಲವಾಗಿದೆ. ಎಳ್ಳಿನ ಎಣ್ಣೆಯು ನಮ್ಮ ಚರ್ಮದ ಮತ್ತು ಕೂದಲನ್ನು ತೇವಗೊಳಿಸಲು ಸಹಾಯ ಮಾಡುತ್ತೆ. ಒಣ ತೆಂಗಿನಕಾಯಲ್ಲಿ ಸ್ಯಾಚುರೇಟೆಡ್ ಕೊಬ್ಬಿನ ಆಮ್ಲಗಳು, ಆಂಟಿವೈರಲ್ ಮತ್ತು ಆಂಟಿ ಫಂಗಲ್ ಗುಣಲಕ್ಷಣಗಳಿವೆ. ಇದು ಫೈಬರ್ ಮತ್ತು ಎಂಸಿಟಿಯಲ್ಲಿಯೂ ಸಹ ಅಧಿಕವಾಗಿದೆ. ಇದು ಚಳಿಗಾಲದಲ್ಲಿ ಚರ್ಮದ ಸೋಂಕುಗಳನ್ನು ತಡೆಯಲು ಸಹಾಯ ಮಾಡುತ್ತೆ. ನೆಲಗಡಲೆ ಒಮೆಗಾ 6 ಕೊಬ್ಬನ್ನು ಒಳಗೊಂಡಿರುತ್ತೆ. ಇದು ಆರೋಗ್ಯಕರ ಚರ್ಮ ಮತ್ತು ಜೀವಕೋಶದ ಕಾರ್ಯವನ್ನ ಬೆಂಬಲಿಸುತ್ತೆ. ಆರೋಗ್ಯಕರ ಕೂದಲು ಬೆಳವಣಿಗೆಗೆ ಮತ್ತು ನಯವಾದ ನೆತ್ತಿಗೆ ಅಗತ್ಯವಾದ ಬಿ ವಿಟಮಿನ್ ಬಯೋಟಿನ್ ನೆಲಗಡಲೆಯಲ್ಲಿ ಕಂಡುಬರುತ್ತೆ. ಬೆಲ್ಲದಲ್ಲಿ ಎಲೆಕ್ಟ್ರೋಲೈಟ್ಗಳು, ಕ್ಯಾಲ್ಸಿಯಂ ಮತ್ತು ಕಬ್ಬಿಣವು ಅಧಿಕವಾಗಿರುತ್ತೆ. ಕಬ್ಬು ಲಿವರ್ ಟಾಕ್ಸ್ ನಲ್ಲಿ ಸಹಾಯ ಮಾಡುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಸೋಂಕಿನ ವಿರುದ್ಧ ಹೋರಾಡುತ್ತೆ. ಹಾಗೆ ಶೀತ ವಾತಾವರಣದಲ್ಲಿ ಶೀತ ಮತ್ತು ಕೆಮ್ಮುಗಳನ್ನು ಗುಣಪಡಿಸುತ್ತೆ. ಬೆಲ್ಲವು ಕ್ಯಾಲ್ಸಿಯಂ, ಕಬ್ಬಿಣ, ಸತು, ರಂಜಕ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಮತ್ತು ಸೆಲೆನಿಯಂ ಸೇರಿದಂತೆ ಅನೇಕ ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದೆ. ಇವೆಲ್ಲವೂ ಫ್ರೀ ರ್ಯಾಡಿಕಲ್ಗಳನ್ನು ತಡೆಯಲು ಸಹಾಯ ಮಾಡುತ್ತೆ. ಎಳ್ಳು ಬೆಲ್ಲ ಒಣ ಮಿಶ್ರಣವಾಗಿದೆ. ಗಾಳಿಯಾಡದ ಕಂಟೈನರ್ಗಳಲ್ಲಿ ಇರಿಸಿದರೆ 3 ತಿಂಗಳವರೆಗೆ ಉತ್ತಮವಾಗಿರುತ್ತೆ. ಆದಾಗ್ಯೂ ಒಂದು ಕೈ ಬೆರಳಿಕೆಯ ಮಿಶ್ರಣವು ನಿಜವಾಗಿಯೂ ಅದ್ಭುತವಾದ ತಿಂಡಿಯಾಗಿದೆ. ಕೊನೆಯದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್ವೇ ಜನ ಸುಖಿನೋ ಭವಂತು.